IT ವರ್ಷಕ್ಕೆ ಒಂದು ಸಲ ರೈಡ್ ಮಾಡಿದ್ರೆ ಇವನು 4-5 ಸಲ ಮಾಡ್ತಾನೆ. ಚೆನ್ನಾಗಿದೆ ಮ್ಯಾಮ್ ಮೂವಿ. ನಾನು ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೆ. ವಿತ್ ನಮ್ಮ ಪಾಪು ಎಲ್ಲ ನೋಡ್ತಾ ಇದ್ಲು ಮೂವಿನ. ಯಾವಾಗಲೂ ಆಗಿಲ್ಲ, ಬಟ್ ನಮ್ಮದು ಲವ್ ಮ್ಯಾರೇಜೇ, ಲವ್ ಕಮ್ಸ್ ಅರೇಂಜ್ ಮ್ಯಾರೇಜು. ಯಾರೇ ಆಗಲಿ ಫಸ್ಟ್ ದುಡಿಮೆನ ನೋಡಿ ಲವ್ ಮಾಡಬೇಡಿ, ಅದಾದಮೇಲೂ ಚೇಂಜ್ ಆಗ್ಬೋದು ಅವರು ಅಂತ ಹೇಳ್ತಾ ಓಲ್ಡ್ ಮೂವಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ದುಡ್ಡು ಪ್ರೀತಿ ಫ್ರೆಂಡ್ಸು. ಲಾಸ್ಟಲ್ಲಿ ಒಂದು ಡೈಲಾಗ್ ತುಂಬ ಇಷ್ಟ ಆಯಿತು. ಏನಪ್ಪ ಅಂತಂದರೆ, ದುಡ್ಡಿಗೆ ಪ್ರೀತಿ ಅವಶ್ಯಕತೆ ಇಲ್ಲ, ಆದರೆ ಪ್ರೀತಿಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋದು ತುಂಬ ಚೆನ್ನಾಗಿ ಬಂತು. ಜೀವನದಲ್ಲಿ ಮನುಷ್ಯ ಒಳ್ಳೆ ಕೆಲಸ ತಗೋಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಬೆಳಿಬೇಕು, ಜೀವನದಲ್ಲಿ ಚೆನ್ನಾಗಿರಬೇಕು. ಸರ್ ಒಂದು ನಿಮಿಷ ನಿಲ್ಲಿ. ನಮಗೆ ನಿಮ್ಮ ಮಾತು ಕೇಳುವಾಗ ನಂಗೆ ಅನಿಸ್ತಾ ಇದೆ ನೀವು ಪ್ರೀತಿಯಲ್ಲಿ ನೊಂದು ಬೆಂದು ಹೋದ ಯುವಕರು ಅಂತ ಹೇಳಿ ಅನಿಸ್ತಾ ಇದೆ. ಪ್ರೀತಿಯಲ್ಲಿ ನೊಂದು ಬಂದ ಅಲ್ಲ, ಈಗಿನ ಸಿಚುವೇಶನಲ್ಲಿ ಯಾವ ಥರ ಇದೆ, ಜನರ ಪರಿಸ್ಥಿತಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ದುಡ್ಡಿದ್ರೇ ಎಲ್ಲ, ದುಡ್ಡಿದ್ರೆ ಎಲ್ಲ ಹುಡುಗಿರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅದಕ್ಕೆ ಲಾಸ್ಟಲ್ಲಿ ಒಬ್ಬರು ಒಂದು ಹೇಳಿದ್ರು, ಜೀವನ ಅನ್ನೋದು ದಮ್ ಹೊಡ್ಕೊಂಡು ಮುಂದೆ ಹೋಗೋ ಥರ ಅಲ್ಲ ಅಂತ ಹೇಳಿದ್ರು. ಅದು ತುಂಬ ಚೆನ್ನಾಗಿದೆ. ಅದು ಸೂಟಬಲ್ ನಮ್ಗೆ ಆಗೋದಿಲ್ಲ, ಅದಕ್ಕೆ ಜೀವನದಲ್ಲಿ ಮುಂದೆ ಹೋಗಬೇಕು, ಚೆನ್ನಾಗಿರಬೇಕು. ಮೇಡಮ್, ಸಿನಿಮಾ ನೋಡಿತ್ತು, ಆ್ಯಕ್ಟ್ ಮಾಡಿದ್ದೀನಿ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇಕ್ಕಿಲ್ಲ. ಬಟ್ ಲೈಫ್ನ ಏನು ಅಂತ ತೋರಿಸ್ಕೊ, ನಿಜ ಮಾತು ಬರ್ತಿಲ್ಲ. ಇಲ್ಲ, ಯಾಕಂದರೆ ನಾನು ನಾರ್ಮಲ್ ಸಿನಿಮಾ ರಾಜರತ್ನಕಾರ ನಾರ್ಮಲಾಗಿರುತ್ತೆ ಅಂತ ಬಂದಿದ್ದೆ. ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಬೇರೆ, ಯಾಕಂದರೆ ಪ್ರತಿಯೊಬ್ಬರು ಜೀವನದ, ಯಾಕಂದರೆ ಕೆಲಸ ನೋಡಿದಾಗ ನನ್ನ ಲೈಫೇ ನನಗೆ ಮಿರರ್ ನೋಡೋ ಥರ ಅನಿಸಿದೆ. ಖುಷಿ ಅನ್ನೋಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ ದೇವರನ್ನ ಇಕ್ಕಿರಲಿಲ್ಲ. ಸಿನಿಮಾ ಚೆನ್ನಾಗಿದೆ. ನಾನು ಹೇಳೋದು ಒಂದೇ, ಇವತ್ತು ಆ್ಯಕ್ಚುಲಿ ಕೆಂಪೇಗೌಡ ದಿನಾಚರಣೆ ಇವತ್ತು. ಆ್ಯಕ್ಚುಲಿ ಆಫೀಸ್ ರಜಾ ಹಾಕ್ಬಿಟ್ಟು ನಾವು ಸಿನಿಮಾ ನೋಡಬೇಕು ಅಂತ ಬಂದೆ. ಬಟ್ ಕೆಲವು ಇನ್ಸಿಡೆಂಟ್ಗಳು ಮನಸ್ಸಿಗೆ ತುಂಬ ನಾಡ್ತಿದೆ. ಯಾಕೆಂದರೆ ಪ್ರಪಂಚದಲ್ಲಿ ನಾವು ಹೇಳೋದೇನು ಅಂದರೆ, ಲೈಫ್ ಅನ್ನೋದು ಎಷ್ಟು ನಾರ್ಮಲಾಗಿ ತೊಗೊಂಡಿರ್ತೀವಿ. ಬಟ್ ಲೈಫ್ ಏನು ಅನ್ನೋದು ಸಿನಿಮಾಲಿ ತೋರಿಸಿದ್ದಾರೆ ಮೇಡಮ್. ಇರೋದು ಹೇಳ್ತೀನಿ, ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು. ಎಲ್ಲರೂ ಕೂಡ ಬಂದು ನೋಡಿ ಅಂತ ಕೇಳ್ತೀನಿ. ನೋಡಿದೆ ಮ್ಯಾಮ್. ಸಿನಿಮಾ ಏನು ಇಷ್ಟ ಆಯ್ತಲ್ಲ, ಸಿನಿಮಾ ಸಕ್ಕತ್ತಾಗಿತ್ತು. ಎಲ್ಲೂ ಬೋರ್ ಇಲ್ಲ. ಹೀರೋ ಆಗಿರ್ಬೋದು, ಹೀರೋಯಿನ್ಸು, ಡೈರೆಕ್ಟ್ರು, ಮ್ಯೂಸಿಕ್ಕು, ಪ್ರತಿಯೊಂದು ಚೆನ್ನಾಗಿದೆ. ಬಟ್ ಹೀರೋಗೆ, ಹೀರೋಯಿನು, ಆಮೇಲೆ ಸೈಡ್ ರೋಲ್ಸ್ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಎಕ್ಸ್ಪೀರಿಯನ್ಸ್ ಯಾವತ್ತಾದರೂ ಆಗಿದೆ? ಖಂಡಿತ ಇಲ್ಲ. ಆ್ಯಕ್ಚುಲಿ ಏನಂದರೆ, ಈ ಥರ ಹುಡುಗರು ಬಂದು ನಮಗೆ ಈ ಥರ ಹೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅಂದ್ಕೊಂಡಿರ್ತೀವಿ ಬಂದ್ಬಿಟ್ಟು ಏನೋ ಹೇಳ್ತಾರೆ, ಮಾಡ್ತಾರೆ. ಬಟ್ ಇದರಲ್ಲಿ ಮಕ್ಕಳು ಲಾಸ್ಟಲ್ಲಿ ಬಂದವನು ನನಗೆ ಮಾಡಬೇಡಿ ಅಂತ ಹೇಳ್ತಾರಲ್ಲ. ಬಟ್ ನಾನು ಹೇಳಲ್ಲ ಸ್ಟೋರಿನ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಕನ್ನಡ ಮೂವೀಸ್ನ ನೋಡಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಹೀರೋ ಬಗ್ಗೆ ಹೇಳೋಕ್ಕೆ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕತೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋ ಬಂದಿದ್ದಾರೆ. ನಾವು ಡಿವಾಸ್ ಅಂತಿದ್ದೀವಿ, ನೆಕ್ಸ್ಟ್ ಇವರು ಅಂತ ನಾನು ಪ್ರೌಡ್ಫುಲ್ಲಾಗಿ ಹೇಳ್ಕೊತೀನಿ. ಈಗ ತಾನೇ ಮೂವಿ ನೋಡ್ಕೊಂಡು ಬಂದ. ಒಂದು ಹೇಳೋದು ಏನಂತಂದರೆ, ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ರೆಗಡ್ ಹೀರೋ ಸಿಕ್ಕಿದ್ದಾರೆ. ಫಸ್ಟ್ ಏನಂತ ಅಂದರೆ, ಇದರಲ್ಲಿ ಮುಖ್ಯವಾಗಿ ಇಷ್ಟ ಆಗಿದ್ದು ಏನಂತಂದರೆ, ಮೊದಲನೇದು ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡು, ಮತ್ತು ಛಾಯಾಗ್ರಹಣ ತುಂಬ ಇಷ್ಟ ಆಯಿತು. ಮತ್ತು ಹೀರೋ ಹೇಗೆ ಅಂತಂದರೆ, ಹೀರೋ ಇಷ್ಟನೇ ಆಗೋದಿಲ್ಲ ನಿಮಗೆ ಅಂಟಿಲ್ ಅಲ್ಲಸ್ ಕ್ಲೈಮ್ಯಾಕ್ಸ್ ಬಂದಾಗಲೇ ಹೀರೋ ಏನು, ಹೀರೋ ಪರ್ಫಾರ್ಮೆನ್ಸ್ ಏನು ಅನ್ನೋದು ನೋಡ್ತೀವಿ. ಬಟ್ ಕ್ಲೈಮ್ಯಾಕ್ಸ್ ಯಾರು ಹೇಳಬೇಡಿ, ನಾನು ಹೇಳೋದಿಲ್ಲ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಯಾಕೆಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಒನ್ ಆಫ್ ದ ಬೆಸ್ಟ್ ನಾನು ನೋಡಿದ್ರಲ್ಲಿ ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ಒನ್ ಆಫ್ ದ ಬೆಸ್ಟ್. ದಯವಿಟ್ಟು ಯಾರು ಕ್ಲೈಮ್ಯಾಕ್ಸ್ ಯಾರೂ ಹೇಳಬೇಡಿ. ನಾನು ಹೇಳೋದಿಲ್ಲ, ಯಾರೂ ಹೇಳೋದಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ಬಂದು ದಯವಿಟ್ಟು ನೋಡಿ. ಬೆಸ್ಟ್ ಆಫ್ ಲಕ್. ನನಗೇನಂದರೆ, ನಾನು ಆಗಲೂ ಹೇಳಿದೆ, ನಾನು ಒಬ್ಬ ತಾಯಿಯಾಗಿ ನೋಡೋದಕ್ಕಿಂತ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ನಾನೊಬ್ಬ ಪ್ರೇಕ್ಷಕಳಾಗಿ ನೋಡ್ತೀನಿ. ಇದಕ್ಕೆ ಮುಂಚೆನೂ ಒಂದು ಸರಿ ನೋಡಿದ್ದೀನಿ ಸಿನಿಮಾನ. ಆದರೂ ಕೂಡ ನನಗೆ ಗೊತ್ತು ದೃಶ್ಯ ಏನು ಬರುತ್ತೆ ಅಂತ ಗೊತ್ತು, ಇದು ಸಿನಿಮಾ ಅಂತ ಗೊತ್ತು, ಅಭಿನಯ ಅಂತ ಗೊತ್ತು, ಶೂಟಿಂಗ್ ಅಂತ ಗೊತ್ತು. ಆದರೂ ಕೂಡ ಕಣ್ಣಲ್ಲಿ ನೀರು ಅಂದರೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ.
ಏನು ಇಷ್ಟ ಆಯ್ತು ಅಂದರೆ ಅದೇ ಇವಾಗ ಪ್ರಪಂಚ ಮೇಲೆ ಏನು ನಡೀತೈತೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮೋಸ ಮಾಡಿ ಅಜ್ಜಿ ತಾತನ ಕೇಳೋದಾಗಲಿ, ತಾಯಿ ಕೇಳೋದಾಗಲಿ, ತಾಯಿ ಮನೆ ಕೆಲಸ ಮಾಡಿಗೆ ಬಂದರೆ ಅದನ್ನು ದುಡ್ಡಂತ ಸುಳ್ಳು ಹೇಳಿ ತಗೊಂಡೋಗಿ ಖರ್ಚು ಮಾಡೋದಾಗಲಿ, ಅದು ಈ ಫಿಲಮ್ ನೋಡಿರೋದ್ರಕ್ಕ ಮಾಡೋಂಥ ಹುಡುಗರು ನೋಡಿ ಅವ್ರು ಕಲಿಯೋದು ಚೆನ್ನಾಗೈತೆ ಇದರಲ್ಲಿ. ಚೆನ್ನಾಗಿದೆ. ಅದು ಕಷ್ಟದಲ್ಲಿ ಮಾತಾಡಿದ್ರಲ್ಲ, ಅದು ಇಷ್ಟ ಆಯಿತು, ಖುಷಿ ಆಯಿತು. ಖುಷಿ ಆಯಿತು ಮ್ಯಾಮ್. ಚೆನ್ನಾಗಿರುತ್ತೆ ಮೇಡಮ್, ಚೆನ್ನಾಗಿರುತ್ತೆ. ಸೂಪರ್ ಆಗೈತೆ. ಸೂಪರ್ ಐತೆ ಮೇಡಮ್, ಸೂಪರ್ ಸೂಪರ್. ಪರವಾಗಿಲ್ಲ, ಕಾಮಿಡಿ ಚೆನ್ನಾಗೈತೆ, ಸೆಂಟಿಮೆಂಟ್ ಚೆನ್ನಾಗೈತೆ, ಅದು ತಾಯಿ ಮಗನ ಬಾಂಧವ್ಯ ಅಷ್ಟೇ ಚೆನ್ನಾಗೈತೆ. ಅಂದರೆ ಲಾಸ್ಟ್ ಮೂಮೆಂಟು ನಮಗೆ ಕಣ್ಣಲ್ಲಿ ನೀರೇ ಬಂತು. ಮಕ್ಕಳು ತಾಯಿ ಕಷ್ಟ ಬೀಳ್ತಾಳೆ ಅಂದರೆ ಮಕ್ಕಳು ಅದನ್ನು ನೋಡಿ ಒಂದು ಹುಡುಗಿಯಿಂದ ಬುದ್ಧಿ ಕಲಿತಾರಲ್ಲ, ಅದು ತುಂಬ ಇಷ್ಟ ಆಯಿತು ಮೇಡಮ್. ಸೂಪರ್ ಆಗಿದೆ ಮ್ಯಾಮ್. ಇಡೀ ಫ್ಯಾಮಿಲಿ ನೋಡೋ ಅಂಥ ಮೂವಿ ಇದೆ. ಕಣ್ಣಲ್ಲಿ ನೀರೇ ಬಂತು ಮೂವಿ ಲಾಸ್ಟ್ ಎಂಡಲ್ಲಿ ನೋಡಬೇಕಾದ್ರೆ. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಸಿನಿಮಾನ ನಾವು ಬೆಳೆಸಬೇಕು. ನೋಡಿ ಫೀಲ್ಡ್ ಇದೆ ಎಲ್ಲ ನೋಡಿ ಬಂದು ಅವ್ರ ಅಮ್ಮ ತಾತ ಹೆಂಗ್ ಸಾಕಿದ್ದಾರೆ ಏನಂತ ಅಂದ್ಬಿಟ್ಟು ಎಲ್ಲ ಕಷ್ಟ ಎಲ್ಲ ಗೊತ್ತಾಯ್ತು. ಮನೆಯಲ್ಲಿ ಪರಿಸ್ಥಿತಿ ಹಿಂಗೆ ಇರುತ್ತಲ್ವಾ ಅಂತ ಎಲ್ಲ ಸೂಪರ್ ಆಗಿದೆ. ನಮ್ಗೆ ತುಂಬ ಅರ್ಥ ಆಗ್ಬಿಡ್ತು, ಚೆನ್ನಾಗೈತೆ. ಅದ್ಭುತವಾಗಿದೆ. ರಾಜ ರತ್ನಾಕರ ಚಿತ್ರತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಮೆ ಗರಿಮೆಯನ್ನು ತಂದುಕೊಟ್ಟಿದೆ. ಯಾಕೆ ಅಂದರೆ ಏನು ಈ 4-5 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದ ಚಿತ್ರಗಳೇನಿತ್ತು, ಬರೀ ರೌಡಿಸಮ್ ಪ್ರವೃತ್ತಿ ಇರೋದಂಥದ್ದೇ, ಮಚ್ಚು, ಲಾಂಗು, ಗನ್ನು, ಬರೀ ಇಂಥದ್ದೇ ನೋಡ್ಕೊಬಂದಂಥ ಯುವ ಪೀಳಿಗೆಗೆ ಇವತ್ತು ರಾಜ ರತ್ನಾಕರ ಇದಲ್ಲ ಚಿತ್ರ ಅಂದರೆ ಇವತ್ತಿನ ಯುವ ಪೀಳಿಗೆಗೆ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ, ಜೀವನ ಅಂದರೆ ಏನು ಅಂತ ತಿಳಿಸ್ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿ ಪ್ರೀತಿ ಅಂದ್ರೇನು, ಜಗತ್ತಲ್ಲಿ ಕೆಟ್ಟ ಮಕ್ಕಳು ಇರ್ಬೋದು, ಕೆಟ್ಟ ತಂದೆ ತಾಯಿ ಯಾವತ್ತೂ ಇರಲ್ಲ. ಮಕ್ಕಳು ಎಷ್ಟೇ ಕೆಟ್ಟವರಾಗಿರೋ ತಂದೆ ತಾಯಿ ತನ್ನ ಮಕ್ಕಳನ್ನ ತಾವು ಕಾಪಾಡ್ಕೊಳ್ತಾರೆ ಅನ್ನೋದಕ್ಕೆ ರಾಜ ರತ್ನಾಕರ ಒಂದು ಬೆಸ್ಟ್ ಎಕ್ಸಾಂಪಲು. ದಯವಿಟ್ಟು ಪ್ರತಿಯೊಬ್ಬರನ್ನು ಕುಟುಂಬ ಸಮೇತರಾಗಿ ಬಂದು ನೋಡಿ. ಯಾಕಂದರೆ ಅಂಥ ಚಿತ್ರ ಇದು. ವಾಣಿಜ್ಯ ಮಂಡಳಿಗೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಇಂಥ ಚಿತ್ರಗಳನ್ನ ಕಳ್ಕೊಬೇಡಿ. ಮೊದಲು ಈ ಚಿತ್ರತಂಡಕ್ಕೆ ಬೆಂಬಲ ಕೊಟ್ಟು ಒಂದಷ್ಟು ಒಳ್ಳೊಳ್ಳೆ ಚಿತ್ರಮಂದಿರಗಳನ್ನ, ಥಿಯೇಟರ್ಸ್ನ ಕೊಡಿ. PVRಗಳಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಬರೀ ಪರಭಾಷೆ ಚಿತ್ರಗಳೇ ಎದೊಳ್ತಾ ಇವೆ. ಇದರಲ್ಲಿ ಒಳ್ಳೆ ಕಂಟೆಂಟ್ ಇರೋಂಥ ಚಿತ್ರಗಳನ್ನ ಹಾಳು ಮಾಡಬೇಡಿ. ದಯವಿಟ್ಟು ವಾಣಿಜ್ಯ ಮಂಡಳಿ ಮುಂದೆ ಬಂದು ಇಂಥ ಒಳ್ಳೆ ಚಿತ್ರಗಳನ್ನ ಉಳಿಸ್ಕೊಳ್ಳಿ. ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು ಅಮ್ಮನ ಪ್ರೀತಿ ಬಗ್ಗೆ ತೋರಿಸಿದ್ದಾರೆ. ಅಮ್ಮನ ಪ್ರೀತಿ ದೊಡ್ಡದ ಅಲ್ಲ ಹುಡುಗನ ಪ್ರೀತಿ ದೊಡ್ಡದ? ಏನಾಯ್ತು, ಏನು ಅನಿಸ್ತು ಸರ್? ಮೇಡಮ್ ಏನು ಗೊತ್ತಾ, ಅದೇ ನಾವು ನೋಡಿದಾಗ ಅನಿಸಿದೇನೆಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದೆ ಒಬ್ಬಳು ಮಹಿಳೆ ಇರ್ತಾಳಂತೆ. ನನ್ನ ಪ್ರಕಾರ ಆ ಮಹಿಳೆ ತಾಯಿನೇ ಆಗಿರ್ತಾಳೆ. ಯಾಕಂದರೆ ತಾಯಿ ನಮಗೆ ಹುಟ್ಟು ಕೊಡದೆ ನಾವು ಇಲ್ಲಿ ಬರೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಒಂದು ಹುಡುಗಿ ನಾವು ಪ್ರೀತಿಸ್ಬೋದು, ಹೌದು, ಆ ಹುಡುಗಿ ಇವತ್ತಿನ ಈ ಜನ್ರೇಷನ್ನ ಪ್ರೀತಿ ಎಂಥದ್ದು ಅಂತ ನೋಡಿದ್ರೆ ಆಲ್ರೆಡಿ ತೋರಿಸಿದ್ದಾರೆ. ಗುಣಕ್ಕಿಂತ ಹಣನೇ ಮುಖ್ಯ ಅನ್ನೋ ಪ್ರೀತಿಯ ಮುಂದೆ ತಾಯಿ ಪ್ರೀತಿನೇ ದೊಡ್ಡದು ಅಂತ ನನ್ನ ಅನಿಸಿಕೆ. ಪ್ರೀತಿ ಮಾಡೋರಿಗೆ ಏನು ಹೇಳ್ತೀರಾ ಸರ್? ಏನಾದರೂ ಒಂದು ಸಜೆಷನ್ ಕೊಡಬೇಕು ಅಂತಂದ್ರೆ ಏನು ಕೊಡ್ತೀರಾ? ನಾನು ಪ್ರೀತಿ ಮಾಡೋದು ತಪ್ಪಲ್ಲ, ಹೌದು, ಆದರೆ ಗುಣ ನೋಡಿ ಪ್ರೀತಿ ಮಾಡಿ, ಹಣ ನೋಡಲ್ಲ. ಹಾಗಂತ ಎಲ್ಲದಕ್ಕೂ ಪ್ರೀತಿ ಅಂತ ಮುಂದೆ ಹೋಗಬೇಡಿ. ಯಾಕಂದರೆ ನಮ್ಮ ಹುಟ್ಟಿಸಿರೋ ತಂದೆ ತಾಯಿ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ಒಂದು ಹುಡುಗಿನ ನೋಡಿ ನಮಗೆ ಮದುವೆ ಮಾಡಿದ್ರು ಅವ್ರು ನಮ್ಮ ಜೀವನ ಮುಂದಕ್ಕೆ ಹೇಗಿರುತ್ತೆ, ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡೇ ಮದುವೆ ಮಾಡ್ತಾರೆ. ಬಿಟ್ಟರೆ ಏನು ನಾವು ಹಾಳಾಗಲಿ ಅಂತ ಯಾರೂ ಮಾಡಲ್ಲ. ಪ್ರೀತಿ ಮಾಡೋದಾದ್ರೆ ನಿಮ್ಮ ವೈಯಕ್ತಿಕ ಪ್ರೀತಿ ಮಾಡಬೇಕಾದ್ರೆ ಒಬ್ಬನಿಗೆ ಮೋಸ ಮಾಡೋದಾಗಲಿ, ಹುಡುಗಿಗೆ ಮೋಸ ಮಾಡೋದಾಗಲಿ, ಹುಡುಗಿ ಹುಡುಗಂಗೆ ಮೋಸ ಮಾಡೋದಾಗಲಿ ಯೋಚನೆ ಮಾಡಿ. ಅಷ್ಟು ಕನ್ಸು ಕಟ್ಕೊಂಡು ಪ್ರೀತಿ ಮಾಡಿರ್ತಾರೆ, ಯಾವುದೋ ಮನಸ್ಸು ಹೊಡೆದೋಯ್ತು ಅಂದರೆ ಅದರಿಂದ ಒಂದು ಅಹಿತಕರ ಘಟನೆ ಏನೋ ಇವಾಗ ಸೂಸೈಡ್ ಮಾಡ್ಕೊಂಡ್ರು ಅಂದರೆ ಅವ್ರು ಇಡೀ ಕುಟುಂಬ ನಷ್ಟಪಡುತ್ತೆ. ಆ ಒಂದು ಬೇಡ. ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡಿ ಕೊನೆವರೆಗೂ ಕಾಪಾಡ್ಕೋತೀರಾ ಅಂದರೆ ಆ ಪ್ರೀತಿ ಒಳ್ಳೆಯದು. ಆದರೆ ಮಧ್ಯದಲ್ಲಿ ಕೈ ಕೊಟ್ಟು ಮೋಸ ಮಾಡೋಂಥ ಪ್ರೀತಿ ಬೇಡ. ಖಂಡಿತವಾಗ್ಲಿಲ್ಲ ಮೇಡಮ್. ಪ್ರೀತಿ ಪ್ರೇಮ ಇವೆಲ್ಲ ಪುಸ್ತಕದ ಬದನೇಕಾಯಿ ಅಂತ ಒಪ್ಪಿ ಸರ್ ಹೇಳಿದ್ದಾರೆ. ಅದರಂತೆ ಬದುಕ್ತಾ ಇದ್ದೀವಿ. ನನಗೂ ಪ್ರೀತಿ ಇದೆ, ನನ್ನ ತಾಯಿ ನಾಡಿನ ಮೇಲೆ ಪ್ರೀತಿ ಇದೆ ಬಿಟ್ಟರೆ, ನನ್ನ ತಾಯಿ ಮೇಲೆ ಪ್ರೀತಿ ಇದೆ ಬಿಟ್ಟರೆ ಈಗಿನ ಕಾಲದ ಪ್ರೀತಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಸೂಪರ್ ಆಗೈತೆ. ಹೇಗಿದೆ? ಸೂಪರ್. ಹಾಂ, ಇಷ್ಟ ಗೊತ್ತಾಯಿತು, ಖುಷಿ ಆಯಿತು, ಕಷ್ಟನೂ ಆಯಿತು, ಎಲ್ಲ ಆಯಿತು ಮೇಡಮ್. ಅಳ್ತ್ರಾ? ಕೂಗಿದ್ರಾ? ಇಲ್ಲ ಏನಿಲ್ಲ ಮೇಡಮ್.